ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಈಗ ಮಾಂಗಲ್ಯದಿಂದ ನಂಟಾದರು ಕತೆಯ ಮುಂದುವರಿದ ಭಾಗವನ್ನು ಮುಂದುವರಿಸೋಣ. ಮದನ್ಗೆ ಕಾಲ್ ಮಾಡಿ ಫೋನ್ ಇಟ್ಟ ಮೇಲೆ ಸಾರಾ ಮತ್ತೆ ತನ್ನ ಕೆಲಸದ ಕಡೆಗೆ ಗಮನ ನೀಡಿದ್ಲು. ಯಾವುದೋ ಕಾಲ್ ಬಂದಿದ್ರಿಂದ ಹೊರಗಡೆ ಹೋಗಿದ್ದ ಅಗ್ನಿ. ಅವನು ವಾಪಸ್ ರೂಮಿನೊಳಗಡೆ ಬರೋದನ್ನು ಸಾರಾ ಕಂಡಾಗ ಅವನನ್ನು ನೋಡಿ ಮುಗುಳ್ನಕ್ಳು. ಅವನು ಕೂಡ ಅವಳನ್ನು ನೋಡಿ ನಕ್ಕ. ಏನು ಅಗ್ನಿ ಅವರು ಹೋದ ಹಾಗಲ್ವಲ್ಲ ಹಿಂತಿರುಗಿ ಬರ್ತಿರೋದು, ಏನಾಯಿತು ಮುಖದಲ್ಲಿ ಅಷ್ಟೊಂದು ಬೇಸರ, ನಗುವಿನಲ್ಲಂತೂ ವೋಲ್ಟೇಜೇ ಅಷ್ಟಾಗಿಲ್ವಲ್ಲ ಅಂತ ಅವಳು ಸಂಶಯದಿಂದ ಅವನನ್ನು ಕೇಳಿದ್ಲು. ಏನೂ ಇಲ್ವೇ, ನಿನಗೆ ಹಾಗೆ ಅನ್ನಿಸ್ತಿದೆ ಅಷ್ಟೆ ಅಂತ ಅವನು ಕೂಡ ಮರು ಉತ್ತರ ಹೇಳ್ತಾ ತನ್ನ ಸೀಟಲ್ಲಿ ಹೋಗಿ ಕುತ್ಕೊಂಡ. ಆದರೆ ಅವನ ಮುಖ ನೋಡಿ ಅವನಿಗೆ ತುಂಬ ಬೇಸರ ಆಗಿದೆ ಅಂತ ಅವಳಿಗೆ ಚೆನ್ನಾಗಿ ಅರ್ಥ ಆಯಿತು. ಅವಳು ತನ್ನ ಸೀಟ್ನಿಂದ ಎದ್ದು ಅವನ ಹತ್ರಕ್ಕೆ ಹೋದ್ಲು. ಮದನ್ ಈಗ ತಾನೇ ಕಾಲ್ ಮಾಡಿದ್ದ ಅಗ್ನಿ, ಮೀನು ಕೂಡ ಅದನ್ನೇ ಹೇಳಿದಾಳೆ. ಅವರಿಬ್ಬರು ಒಬ್ರಿಗೊಬ್ರು ತಮ್ಮ ಇಷ್ಟನ ಹೇಳ್ಕೊಂಡ್ರಂತೆ. ನಾಳೆ ಅವಳು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದಾಳೆ ಅಂತ ಸಾರಾ ನಗ್ತಾ ಅಗ್ನಿಯನ್ನು ನೋಡಿ ಹೇಳಿದ್ಲು. ಆದರೆ ಅವನ ಮುಖದಲ್ಲಿ ಬೇರೆ ಯಾವುದೋ ಬೇಸರ ಇತ್ತು. ಅವನು ಈ ಲೋಕದಲ್ಲೇ ಇಲ್ವೇನೋ ಅಂತ ಅವಳಿಗೆ ಅನ್ನಿಸ್ತು. ಏನಾಯಿತು, ಏನಾದರೂ ಬೇಸರ ಇದೆಯಾ ಅಥವಾ ಹುಷಾರಿಲ್ವಾ? ಅವಳು ಅವನ ಮುಖದ ಮೇಲೊಮ್ಮೆ ಕೈ ಇಟ್ಟು ಕೇಳಿದ್ಲು. ಏನು ತೊಂದರೆ ಇಲ್ವಲ್ಲ, ಮತ್ತ್ಯಾಕೆ ಮುಖ ಹೀಗೆ ಸಣ್ಣಗಾಗಿದೆ? ಏನೇ ಇದ್ರೂ ನನ್ನ ಹತ್ರ ಹೇಳು ಅಗ್ನಿ. ಅವಳು ಅವನ ಮುಖವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಕೇಳಿದಾಗ ಅವನು ಅವಳನ್ನೇ ನೋಡ್ದ. ಏನಾಯಿತು ವಿಷಯ ಹೇಳು ಅಗ್ನಿ, ಅವಳು ಮತ್ತೆ ಅವನನ್ನು ನೋಡಿ ಹೇಳಿದ್ಲು. ಸೋನಿಯಾ ಕಾಲ್ ಮಾಡಿದ್ಲು ಅಂತ ಅಗ್ನಿ ಸಾರಳನ್ನು ನೋಡಿ ಹೇಳಿದ ತಕ್ಷಣ ಅವಳು ಹಣೆ ಗಂಟಿಕ್ಕಿದ್ಲು. ಏನು ಹೇಳಿದ್ಲು ಅಂತ ಸಂಶಯದಿಂದ ಕೇಳಿದ್ಲು ಸಾರಾ. ಏನು ಅಂತ ಇವಾಗ ಹೇಳಿ, ಅವಳಿಗೆ ಆ ಹುಡುಗನ ಜೊತೆಗೆ ಅಡ್ಜಸ್ಟ್ ಆಗೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತೆಲ್ಲ ನನ್ನ ಹತ್ರ ಹೇಳ್ತಿದ್ದಾಳೆ. ಆ ಹುಡುಗನನ್ನು ಇಷ್ಟಪಡಬೇಕು ಅಂತ ಇದ್ದರೂ ಅವಳಿಗೆ ಅದು ಸಾಧ್ಯ ಆಗ್ತಿಲ್ವಂತೆ. ಅವಳ ಮನಸ್ಸೆಲ್ಲ ನಾನೇ ತುಂಬಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅವಳಿಗೆ ಇದುವರೆಗೆ ನನ್ನನ್ನು ಮರೆಯೋಕ್ಕೆ ಸಾಧ್ಯವಾಗಿಲ್ವಂತೆ. ನನಗದನ್ನೆಲ್ಲ ಕೇಳಿದಾಗ ಏನೋ ಒಂಥರ ಬೇಸರ ಆಯಿತು ಸಾರಾ. ಕಾಲ್ ಮಾಡಿ ಅಳ್ತಿದ್ದಾಳೆ ಅವಳು ಅಂತ ಅಗ್ನಿ ಬೇಸರದಿಂದ ಅವಳನ್ನು ನೋಡಿ ಹೇಳಿದಾಗ ಅವಳು ಒಮ್ಮೆ ಹ್ಞೂ ಅಂದ್ಲು. ಅವಳಿಗೆ ನಮ್ಮಿಬ್ಬರನ್ನ ಒಂದ್ಸಲ ನೋಡಬೇಕಂತೆ, ಭಾನುವಾರ ಈ ಕಡೆಗೆ ಬರ್ತೀನಿ ಅಂತ ಹೇಳಿದ್ಲು. ಆ ಹುಡುಗ ಕೂಡ ಜೊತೆಯಲ್ಲೇ ಇರ್ತಾನಂತೆ. ನಮಗೆ ತೊಂದರೆ ಏನಾದರೂ ಇದೆಯಾ ಅಂತ ಕೇಳಿದ್ಲು ಅಂದ. ಅವನು ಅವಳನ್ನು ನೋಡಿ ಹೇಳಿದಾಗ ಸಾರಾ ಏನೂ ಮಾತಾಡಲಿಲ್ಲ. ಸಾರಾ, ನೀನು ಯಾಕೆ ಏನೂ ಮಾತಾಡ್ತಿಲ್ಲ? ನಿನಗೆ ನನ್ನ ಮೇಲೆ ಕೋಪನಾ ಅಂತ ಅವಳೇನೂ ಮಾತಾಡದೆ ಕೂತಿರೋದನ್ನು ಕಂಡು ಅಗ್ನಿ ಅನುಮಾನದಿಂದ ಅವಳ ಹತ್ರ ಕೇಳ್ದ. ನನಗೆ ಯಾಕೆ ಕೋಪ? ನಾನು ಯಾಕೆ ಅಗ್ನಿ ಮೇಲೆ ಕೋಪ ಮಾಡ್ಕೊಳ್ಳಿ? ನನಗೆ ಕೋಪವೇನೂ ಇಲ್ಲ. ಆ ಅಕ್ಕ ಅಗ್ನಿಯವರನ್ನು ಅಷ್ಟೊಂದು ಪ್ರೀತಿಸಿದ್ರಿಂದ ತಾನೇ ಇಂದಿಗೂ ಮರೀದೆ ಮನಸ್ಸಲ್ಲಿ ಇಟ್ಕೊಂಡು ಓಡಾಡ್ತಿರೋದು. ಆದರೆ ಅಗ್ನಿ ಈಗ ನನ್ನನ್ನು ಮದುವೆ ಆಗಿದ್ದಾರಲ್ವ, ಆ ಸ್ಥಿತಿಯಲ್ಲಿ ಅದನ್ನಾದರೂ ಆ ಅಕ್ಕ ಒಮ್ಮೆ ಯೋಚಿಸ್ಬಾರ್ದಾ? ಆ ಅಕ್ಕ ಕೂಡ ಮದುವೆ ಆಗಿ ಇನ್ನೊಬ್ಬರ ಹೆಂಡತಿ ಅಲ್ವಾ ಈಗ. ನೀವಿಬ್ಬರು ಮದುವೆ ಆಗಿರಲಿಲ್ಲ ಅಂದಿದ್ರೆ ಓಕೆ, ಆದರೆ ಈಗ ಇದು ಹಾಗಲ್ವಲ್ಲ ಅಂತ ಸಾರಾ ಅದನ್ನು ಹೇಳೋವಾಗ ಅವಳ ಕಣ್ಣುಗಳು ತುಂಬಿ ಬಂದಿದ್ವು. ಸಾರಾ, ನೀನು ಅಳ್ತಿದ್ಯಾ? ನನಗೆ ಅವಳು ದಿಢೀರಂತ ಹಾಗೆಲ್ಲ ಹೇಳಿದಾಗ ಏನೋ ಒಂಥರ ಬೇಸರ ಅನ್ನಿಸ್ತು, ಅದಕ್ಕೋಸ್ಕರ ಅಷ್ಟೆ. ಅದಲ್ಲದೆ ಬೇರೆ ಏನೂ ಇಲ್ಲ. ನನಗೆ ನಿನಗೆ ತಾನೇ ಅದನ್ನೆಲ್ಲ ಹೇಳೋಕ್ಕೆ ಸಾಧ್ಯ. ಪರವಾಗಿಲ್ಲ, ಅವಳು ಭಾನುವಾರ ಬರಲಿ, ನಾನು ಅವಳಿಗೆ ಹೇಳಿ ಅರ್ಥ ಮಾಡಿಸ್ತೀನಿ, ಸಾಕಾ ಅಂತ ಅಗ್ನಿ ಸಾರಾಳನ್ನು ನೋಡಿ ಕೇಳಿದಾಗ ಅವಳೇನೂ ಮಾತಾಡಲಿಲ್ಲ. ಇನ್ನಾದರೂ ಏನಾದರೂ ಒಂದು ಹೇಳು. ಈ ಹುಡುಗಿಗೆ ಹೇಳಲೇಬಾರ್ದಿತ್ತು ನಾನು, ಇವಾಗ ಹೇಳಿದ್ದೆ ತಪ್ಪಾಗೋಯ್ತು. ಇನ್ಮೇಲೆ ನನಗೆ ಅವಳನ್ನು ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ ಸಾರಾ. ಅವಳನ್ನು ಸ್ವೀಕರಿಸೋಕ್ಕೂ ನನ್ನಿಂದ ಆಗೋದಿಲ್ಲ. ಕಾರಣ ಇವಾಗ ನಾನು ನಿನ್ನ ಪ್ರಾಪರ್ಟಿ ಅಲ್ವಾ, ನೀನು ಬಿಟ್ಕೊಡ್ತೀಯ ನನ್ನನ್ನು ಅವಳಿಗೆ ಅಂತ ಅಗ್ನಿ ಸಂಶಯದಿಂದ ತುಂಟತನದ ನಗೆಯಿಂದ ಸಾರಾಳನ್ನು ನೋಡಿ ಕೇಳಿದಾಗ ಅವಳು ಮುಖನ ಗಂಭೀರವಾಗಿ ಇಟ್ಕೊಂಡ್ಳು. ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ ಅವಳು ಮುಖ ಹುಬ್ಬಿಸ್ಕೊಂಡು ಹೇಳಿದಾಗ ಅವನು ನಕ್ಕ. ಹಾಗಾದರೆ ಬಾ, ಇಲ್ಲಿ ಕೂತ್ಕೋ ಅಂತ ಹೇಳಿ ಅವನು ಅವಳ ಕೈ ಹಿಡಿದು ತನ್ನ ಮಡಿಲಿಗೆ ಎಳ್ಕೊಂಡ ಸಾರಾಳನ್ನು. ಅವಳು ಹೇಗೂ ಭಾನುವಾರ ಬರ್ತಾಳಲ್ವಾ, ಜೊತೆಯಲ್ಲಿ ಆ ಹುಡುಗ ಕೂಡ ಇರ್ತಾನೆ. ನಾನು ಇಬ್ಬರ ಹತ್ರನೂ ಮಾತಾಡ್ತೀನಿ. ಅವರಿಬ್ಬರು ಒಂದಾಗಬೇಕಿತ್ತು, ಅದಕ್ಕೆ ಅಲ್ವಾ ಅವ್ರು ಒಂದಾಗಿದ್ದು.
ಹಾಗೆ ನಮ್ಮಿಬ್ಬರ ಸಮ್ಮಿಲನ ದೇವರ ವಿಧಿಯಾಗಿತ್ತು. ಅದಕ್ಕೆ ನಾವಿಬ್ಬರು ಕೂಡ ಒಂದಾದ್ವಿ. ಇನ್ನು ಮುಂದೆ ಒಂದಾಗಿರೋ ಇವರು ಪರಸ್ಪರ ಪ್ರೀತಿಸಿ ಬಾಳಬೇಕು. ನಾನು ಅವಳಿಗೆ ಅದನ್ನು ಹೇಳಿ ಅರ್ಥ ಮಾಡಿಸ್ತೀನಿ. ನೇರವಾಗಿ ನೋಡಿದಾಗ ಇನ್ನೂ ಚೆನ್ನಾಗಿ ಹೇಳಿ ಅರ್ಥ ಮಾಡಿಸ್ತೀನಿ. ನಿಂಗೆ ಅಷ್ಟು ಸಾಕಲ್ವಾ ಅಂತ ಅಗ್ನಿ ಸಾರಳನ್ನು ನೋಡಿ ಕೇಳಿದಾಗ ಅವಳು ಸಾಕು ಅನ್ನುವಂತೆ ತಲೆ ಆಡಿಸಿದ್ಲು. ದಿಢೀರನೆ ಅವಳು ಮಾತಾಡಿದ್ದನ್ನೆಲ್ಲ ಕೇಳಿದಾಗ ನನಗೆ ಏನೋ ಒಂಥರ ಬೇಸರ ಆಯಿತು. ಸಾರಾ, ಏನೇ ಆಗಲಿ ಕೆಲಕಾಲ ಪ್ರೀತಿಸಿದ್ದಲ್ವಾ, ಹಾಗೆ ಕಾಣದಂತೆ ಇರೋಕೆ ಅಥವಾ ಬಿಟ್ಟು ಹಾಕೋಕೆ ನನ್ನಿಂದ ಸಾಧ್ಯನಾ? ಅದರಿಂದ ಬಂದ ಬೇಸರ ಅಷ್ಟೆ. ಅದು ಪರವಾಗಿಲ್ಲ. ನನಗೆ ಅವಳಿಗಿಂತ ದೊಡ್ಡವಳೀಗ ನನ್ನ ಸಾರ. ನನ್ನ ಸಾರನ ಮುಖ ಹೀಗೆ ಉಬ್ಬಿಸ್ಕೊಂಡಿರೋದನ್ನು ನೋಡೋಕೆ ಚೆನ್ನಾಗಿಲ್ಲ. ಅದಕ್ಕೆ ನನ್ನ ಸಾರ ಒಮ್ಮೆ ನಗು ನೋಡೋಣ ಅಂತ ಅಗ್ನಿ ಅವಳನ್ನು ನೋಡಿ ಹೇಳಿದಾಗ ಸಾರ ನಕ್ಲು. ಈಗ ಓಕೆ ಅಂತ ಅವನು ನಗ್ತಾ ಹೇಳಿದಾಗ ಅವಳು ಸಹ ನಗ್ತಾ ಅವನ ಹಣೆಗೆ ತನ್ನ ಹಣೆಯನ್ನು ಮುಟ್ಟಿಸಿದ್ಲು. ಹಾಗಾದರೆ ನಮ್ಮ ಮದನ್ ಮರ ಕೂಡ ಹೋಗ್ಬಿಡ್ತಲ್ವಾ? ಅವನಿಗೆ ತುಂಬ ಬೇಸರ ಆಗಿತ್ತು. ತನ್ನನ್ನು ಪ್ರೀತಿಸೋಕೆ ಯಾರೂ ಇಲ್ಲ ಅಂತ ಹೇಳ್ತಿದ್ದ. ಈಗ ಅವನಿಗೆ ಸಂತೋಷ ಆಗಿರಬಹುದಲ್ವಾ ಅಂತ ಅಗ್ನಿ ನಗ್ತಾ ಸಾರಳನ್ನು ನೋಡಿ ಕೇಳಿದಾಗ ಅವಳು ಕೂಡ ನಕ್ಲು. ಅವನು ತುಂಬ ಹ್ಯಾಪಿ ಆಗಿದ್ದಾನೆ. ಅವನಿಗೂ ಇಷ್ಟ ಇತ್ತಲ್ವಾ? ಅವನು ಬಿಡಿಸಿ ಹೇಳಿದರೆ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಭಯ ಅವನಿಗಿತ್ತು. ಈಗ ಅದು ಯಾವುದೂ ಇಲ್ವಲ್ಲ, ಅವಳೇ ಎಲ್ಲನೂ ಹೇಳಿದ್ಲಲ್ವಾ ಅಂತ ಸಾರಾ ನಗ್ತಾ ಹೇಳಿದಾಗ ಅಗ್ನಿ ಕೂಡ ನಕ್ಕ. ಮಾರನೇ ದಿನ ಮದನ್ ಹೇಳ್ದಂತೆ ಅವನ ಮನೆಗೆ ಹೋಗೋಕ್ಕೆ ಸಿದ್ಧ ಆಗ್ತಿದ್ದಾಳೆ ಮೀನು. ಚೂಡಿದಾರ್ ಹಾಕ್ಕೋಬೇಕು ಅಥವಾ ಲಂಗ ದಾವಣಿ ಹಾಕ್ಕೋಬೇಕು ಅನ್ನೋ ಗೊಂದಲದಲ್ಲಿದ್ದಾಳೆ ಅವಳು. ತಕ್ಷಣವೇ ಅವಳ ಫೋನ್ ರಿಂಗ್ ಆಯಿತು. ಮದನ್ ಅಂತ ಬರೆದಿದ್ದ ನಂಬರ್ನಿಂದ ಕಾಲ್ ಬರೋದನ್ನು ಕಂಡು ಅವಳು ನಗ್ತಾ ಫೋನ್ ತೆಗೆದು ಕಿವಿಗಿಟ್ಕೊಂಡ್ಳು. ಎಷ್ಟು ಹೊತ್ತಾಯಿತು ಮೀನು, ನೀನು ಇದುವರೆಗೂ ರೆಡಿ ಆಗಲಿಲ್ವಾ? 9 ಗಂಟೆಗೆ ಹೊರಡೋಣ ಅಂತ ಅಲ್ವಾ ನೀನು ಹೇಳಿದ್ದು? ಈಗಾಗಲೇ 9:30 ಆಯಿತು ಅಂತ ಅವನು ಸ್ವಲ್ಪ ಕೋಪದಿಂದಲೇ ಕೇಳ್ದ. ಕೋಪ ಮಾಡ್ಕೋಬೇಡ ಮದನ್, ನಾನು ಇಲ್ಲೇ ಪೂರ್ತಿ ಕನ್ಫ್ಯೂಷನಲ್ಲಿ ಇದ್ದೀನಿ ಅಂತ ಅವಳು ಬೇಸರದಿಂದ ಹೇಳಿದ್ಲು. ಅದೇನದು ನಿಂಗೆ ಅಷ್ಟೊಂದು ದೊಡ್ಡ ಕನ್ಫ್ಯೂಷನ್ ಅಂತ ಮದನ್ ಕೂಡ ಸಂಶಯದಿಂದ ಕೇಳ್ದ. ಅಲ್ಲ, ಮೊದಲನೇ ಸಲ ನಾನು ನಿಮ್ಮ ಮನೆಗೆ ಬರ್ತಿದ್ದೀನಲ್ವಾ ಅಂದ್ಲು ಅವಳು. ಅದಕ್ಕೆ ಅಂದ ಅವನು. ಅದು ಚೂಡಿದಾರ್ ಹಾಕ್ಕೋಬೇಕು ಅಥವಾ ಲಂಗ ದಾವಣಿ ಹಾಕ್ಕೋಬೇಕು ಅಥವಾ ಜೀನ್ಸ್ ಹಾಕೋ ಅಂತ ಅನುಮಾನ. ನೀನೇ ಹೇಳು, ಇದರಲ್ಲಿ ಯಾವುದು ಒಳ್ಳೆಯದು ಅಂತ ಮೀನು ಸಂಶಯದಿಂದ ಕೇಳಿದ್ಲು. ಈ 3 ಬೇಡ, ನೀನೊಂದು ಕೆಲಸ ಮಾಡು, ಸೀರೆ ಉಟ್ಕೊಂಡು ಬಾ ಅಂತ ನಗ್ತಾ ಹೇಳ್ದ ಮದನ್. ಹೋಗೋ, ತಮಾಷೆ ಮಾಡಬೇಡ. ನಂಗೆ ಸೀರೆ ಉಡೋಕ್ಕೆ ಬರೋದಿಲ್ಲ ಅಂತ ನಿಂಗೆ ಗೊತ್ತಲ್ವಾ? ಅದು ಮಾತ್ರ ಅಲ್ಲ, ನಾನು ಸೀರೆ ಉಟ್ರೆ ಎತ್ತರ ಇಲ್ಲದೆ ಇರೋ ಕಾರಣ ನಂಗೆ ಅದು ಒಪ್ಪೋದೂ ಇಲ್ಲ. ನಾನು ಹೇಳಿದ ಈ ಡ್ರೆಸ್ಗಳಲ್ಲಿ ಯಾವುದನ್ನು ಹಾಕ್ಕೋಬೇಕು ಅಂತ ನೀನೇ ಹೇಳು. ನಿನ್ನ ಮಮ್ಮಿ ಎಲ್ಲ ಇದ್ದಾರಲ್ವಾ, ಲಂಗ ಜೀನ್ಸ್ ಎಲ್ಲ ಹಾಕ್ಕೊಂಡು ಬಂದರೆ ಮಮ್ಮಿ ಏನು ಅಂದ್ಕೊಳ್ತಾರೋ? ಅವಳು ಸಂಶಯದಿಂದ ಅವನನ್ನು ಕೇಳಿದ್ಲು. ಅದು ನಿನಗೆ ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲದೆ ಇರೋದಕ್ಕೆ ನೀನು ಹಿಂಗೆ ಮಾತಾಡ್ತಿದ್ಯಾ. ಇಲ್ಲಿ ನನ್ನ ಮಮ್ಮಿ, ನಾನು, ಅಣ್ಣ ಎಲ್ಲರೂ ಫ್ರೆಂಡ್ಸ್ ಇದ್ದಂತೆ. ಅದೇ ರೀತಿ ಒಬ್ಬ ಅತ್ತಿಗೆ ನನಗೆ ಸಿಕ್ಕಿರೋದು. ನಾವೆಲ್ಲರೂ ತುಂಬ ಒಳ್ಳೆ ಕಂಪ್ನಿ. ಅದಕ್ಕೆ ಕೂಡ ಮಾಡ್ರನ್ ಡ್ರೆಸ್ ಜಾಸ್ತಿ ಯೂಸ್ ಮಾಡಲ್ಲ. ಚೂಡಿದಾರು, ಟಾಪು, ಸೀರೆ ಎಲ್ಲ ಅತ್ತಿಗೆಗೆ ಇಷ್ಟ. ನಮ್ಮ ಮಮ್ಮಿ ಆ ಕಡೆಯಿಂದ ಅತ್ತಿಗೆಗೆ ಆಫೀಸಿಗೆ ಹೋಗುವಾಗ ಜೀನ್ಸ್ ಎಲ್ಲ ಯೂಸ್ ಮಾಡು ಅಂತ ಹೇಳ್ತಾರೆ. ಆದರೂ ಅದಕ್ಕೆ ಅದನ್ನೆಲ್ಲ ಕೇಳಲ್ಲ. ಅದಕ್ಕೆ ನೀನು ಡ್ರೆಸ್ ಬಗ್ಗೆ ಏನು ಯೋಚನೆ ಮಾಡೋ ಅಗತ್ಯವಿಲ್ಲ. ನಿನಗೆ ಕಂಫರ್ಟಬಲ್ ಆಗಿರೋ ಯಾವುದಾದ್ರೂ ಒಂದು ಡ್ರೆಸ್ ಹಾಕ್ಕೊಂಡು ಬಾ ಅಂತ ಅವನು ನಗ್ತಾ ಹೇಳಿದಾಗ ಅವಳು ಕೂಡ ನಕ್ಲು. ಸರಿ, ನೀನು ಫೋನ್ ಇಡು, ನಾನು ರೆಡಿಯಾಗಿ ಕಾಲ್ ಮಾಡ್ತೀನಿ ಅಂತ ಅವಳು ಹೇಳಿದಾಗ ಅವನು ಹ್ಞೂ ಅಂತ ಫೋನ್ ಇಟ್ಟ. ನಂತರ ಮಂಚದ ಮೇಲೆ ತೆಗೆದಿಟ್ಟಿದ್ದ ಡ್ರೆಸ್ಗಳನ್ನು ನೋಡಿದ್ಲು. ಕೊನೆಗೆ ತುಂಬ ಯೋಚಿಸಿದ ನಂತರ ಅವಳು ಚೂಡಿದಾರ್ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡ್ಳು. ಮೊದಲನೇ ಸಲ ಹೋಗ್ತಿದ್ದೀನಲ್ವಾ, ಚೂಡಿದಾರ್ ಹಾಕ್ಕೊಂಡೇ ಹೋಗೋಣ ಅಂತ ಅವಳು ಅಂದ್ಕೊಳ್ತಾ ಚೂಡಿದಾರ್ ಹಾಕ್ಕೊಂಡು ರೆಡಿ ಆಗೋಕ್ಕೆ ಶುರು ಮಾಡಿದ್ಲು. ಒಂದು ಬ್ಲೂ ಕಲರ್ ಚೂಡಿದಾರ್ ಅವಳ ಉಡುಪಾಗಿತ್ತು. ಸರಳವಾದ ಚೂಡಿದಾರ್ ಆಗಿದ್ರೂ ವೇಲ್ನಲ್ಲಿ ಒಳ್ಳೆ ವರ್ಕ್ ಇತ್ತು. ಅವಳು ಚೂಡಿದಾರ್ ಧರಿಸಿ ವೇಲನ್ನು ಒಂದು ಸೈಡ್ನಲ್ಲಿ ಮಾತ್ರ ಹರಡಿ ಹಾಕ್ಕೊಂಡ್ಳು. ನಂತರ ತಲೆಗೂದಲನ್ನು ಪೋನಿ ಟೇಲ್ ಹಾಕಿ ಬಂದ್ ಮಾಡಿದ್ಲು. ಕಣ್ಣಿಗೆ ಸಣ್ಣಗೆ ಕಾಡಿಗೆ ತೀಡಿ ಹಣೆಯಲ್ಲಿ ಒಂದು ಸಣ್ಣ ಬೊಟ್ಟು ಇಟ್ಕೊಂಡ್ಳು. ಕತ್ನಲ್ಲಿ ಒಂದು ಸಣ್ಣ ಚೈನು, ಕೈಯಲ್ಲಿ 2 ಬಳೆ, ಕಿವಿಯಲ್ಲಿ ಸಣ್ಣ ಕಲ್ಲಿನ ಕಿವಿಯೋಲೆ ಧರಿಸಿದ್ಲು. ನಂತರ ಮನೆಯಿಂದ ಹೊರಡೋ ಮೊದಲು ಅವಳು ಮದನ್ಗೆ ಕಾಲ್ ಮಾಡಿ ತಾನು ಹೊರಡ್ತಿರೋ ವಿಷಯನ ಹೇಳಿದ್ಲು. ನಂತರ ಅವನ ಮನೆ ಹತ್ತಿರದ ಸ್ಟಾಪ್ಗೆ ತಲುಪಿದ ಮೇಲೆಯೇ ಅವಳು ಅವನಿಗೆ ಕಾಲ್ ಮಾಡಿದ್ದು. ಅವಳು ಕಾಲ್ ಮಾಡಿದ ತಕ್ಷಣ ಮದನ್ ಬೈಕ್ ತಗೊಂಡು ಅಲ್ಲಿಗೆ ಬಂದಿದ್ದ.
ರೆಡಿಯಾಗಿ ಬರ್ತಿರೋ ಅವಳನ್ನು ಕಂಡಾಗ ಅವನು ಹಾಗೆ ಅವಳನ್ನು ನೋಡ್ತಾ ನಿಂತ. ಅವಳು ಕೂಡ ನಗ್ತಾ ಅವನ ಹತ್ರಕ್ಕೆ ಬಂದ್ಲು. ಉಫ್, ಎಷ್ಟು ಚೆನ್ನಾಗಿದ್ಯಾ ನಿನ್ನ ನೋಡೋಕ್ಕೆ ಅಂತ ಅವನು ಅವಳನ್ನು ನೋಡ್ತಾ ಹೇಳಿದಾಗ ಅವಳು ನಾಚಿಕೆಯಿಂದ ಮುಖ ತಗ್ಗಿಸಿದ್ಲು. ನಾಚಿಕೆ ಆಗ್ತಿದ್ಯಾ ಅಂತ ಮದನ್ ತುಂಟ ನಗೆಯೊಂದಿಗೆ ಅವಳನ್ನು ನೋಡಿ ಕೇಳ್ದ. ಹೋಗೋ, ತಮಾಷೆ ಮಾಡಿದೆ, ಬೈಕ್ ತೆಗೆ ಅಂತ ಅವಳು ಕೂಡ ನಗ್ತಾ ಹೇಳಿದ್ಲು. ಏಣಿ ತಗೊಂಡು ಬರಬೇಕಾ ಅಂತ ಅವನು ಅವಳನ್ನು ನೋಡಿ ನಗ್ತಾ ಕೇಳಿದಾಗ ಅವಳು ಹಣೆಯನ್ನು ಸುಕ್ಕು ಗಟ್ಟಿಸಿದ್ಲು. ಅಲ್ಲ, ಏಣಿ ಇಟ್ಟು ಹತ್ಬೇಕಾ ಅಂತ ಕೇಳಿದ್ದು ಅಂತ ಅವ್ನು ನಗ್ತಾ ಕೇಳಿದಾಗ ಅವನು ಅವಳನ್ನು ಕಾಲು ಎಳಿತಿದ್ದಾನೆ ಅಂತ ಅವಳಿಗೆ ಅರ್ಥ ಆಯಿತು. ಅದನ್ನು ಕೇಳಿದ ಅವಳು ತುಂಟತನದಿಂದ ಅವನ ಬೆನ್ನಿಗೆ ಹೊಡೆದು ಅವನನ್ನು ಹಿಡ್ಕೊಂಡು ಬೈಕ್ ಹತ್ತಿ ಕುತ್ಕೊಂಡ್ಳು. ಅವನು ನಗ್ತಾ ಮನೆ ಕಡೆಗೆ ಬೈಕ್ ಚಲಾಯಿಸ್ದ. ಮದನ್ ಅವಳನ್ನು ಕರ್ಕೊಂಡು ಮನೆಗೆ ಬಂದ. ಮನೆಗೆ ಬಂದ ಕೂಡಲೇ ಇಳಿಯೇ ಅಂತ ಅವನು ಹೇಳಿದ್ದಕ್ಕೆ ಅವಳು ಕೂಡ ತಲೆ ಆಡಿಸ್ತಾ ಬೈಕ್ನಿಂದ ಕೆಳಗಡೆಗಿಳಿದ್ಲು. ಇದೇನಾ ಮದನ್ ನಿನ್ನ ಮನೆ? ದೊಡ್ಡ 2 ಅಂತಸ್ತಿನ ಮನೆ ನೋಡಿ ಆಶ್ಚರ್ಯ ಬಿಡದೆ ಸಂಶಯದಿಂದ ಕೇಳಿದ್ಲು ಮೀನಾಕ್ಷಿ. ಏಯ್, ಇದು ನನ್ನ ಮನೆಯಲ್ಲ ಅಂತ ಮದನ್ ಕೂಡ ನಗ್ತಾ ಅವಳಿಗೆ ಹೇಳ್ದ. ಮತ್ತೆ ಅಂತ ಅವಳು ಸಂಶಯದಿಂದ ಹುಬ್ಬೇರಿಸ್ತಾ ಕೇಳಿದ್ಲು. ಇದು ನನ್ನ ಫ್ರೆಂಡ್ ಮನೆ, ನಾವು ಸ್ವಲ್ಪ ಹೊತ್ತು ಇಲ್ಲಿ ಕೂತು ಮಾತಾಡಿ ಸಾಯಂಕಾಲ ನನ್ನ ಮನೆಗೆ ಹೋದರೆ ಸಾಲದಾ ಅಂತ ಅವನು ನಗ್ತಾ ಅವಳನ್ನು ಕೇಳಿದಾಗ ಅವಳು ಅವನನ್ನೇ ನೋಡಿದ್ಲು. ನೀನು ಏನು ಅನ್ಕೋತಿದ್ಯಾ ಅಂತ ಅವಳು ಕೇಳಿದ್ಲು ಮದನ್ಗೆ. ನೀನೀಗ ನಿನ್ನ ಮನಸ್ಸಿನಲ್ಲಿ ಏನು ಅಂದ್ಕೊಂಡ್ಯೋ ಅದನ್ನೇ ನಾನು ಹೇಳಿದ್ದು ಅಂತ ಅವನು ಅವಳನ್ನು ಮೇಲಿಂದ ಕೆಳಗಡೆವರೆಗೆ ಒಂದು ಸಲ ನೋಡಿ ನಗ್ತಾ ಹೇಳಿದಾಗ ಅವಳ ಎದೆ ಬಡಿತ ಹೆಚ್ಚಾಯಿತು. ಮದನ್ ಅಂದ್ಲು ಅವಳು. ಏನು ಮೀನು, ನಿಂಗೆ ಭಯ ಆಗ್ತಿದ್ಯಾ? ನನ್ನ ಜೊತೆಗೆ ಮಾತಾಡಿ ಇಲ್ಲಿ ಒಬ್ಬಳೇ ಕೂರೋಕ್ಕೆ ನಿಂಗೆ ಭಯನಾ ಅಂತ ಮದನ್ ಕೂಡ ಸಂಶಯದಿಂದ ಕೇಳ್ದ. ಅದು ಅಂತ ಅವಳು ಏನು ಹೇಳಬೇಕು ಅಂತ ತಿಳಿದೆ ಗೊಂದಲಕ್ಕೊಳಗಾದ್ಲು. ಒಳಗಡೆ ಅವನ ಮೇಲೆ ಇಷ್ಟ ಇದ್ದರೂ ಏನೋ ಇಂದಿನ ಕಾಲದ ಪರಿಸ್ಥಿತಿಯನ್ನು ಯೋಚಿಸಿ ಅವಳಿಗೆ ಒಳಗೊಳಗೆ ಸಣ್ಣದೊಂದು ಭಯ ಅನ್ನಿಸ್ತು. ಅವಳು ರಸ್ತೆ ಕಡೆಗೆ ನೋಡ್ತಾ ನಿಂತಳು. ಮೀನಾಕ್ಷಿ ಅಂತ ದಿಢೀರನೆ ಹಿಂದಿನಿಂದ ಒಬ್ಬ ಹುಡುಗಿಯ ವಾಯ್ಸ್ ಕೇಳಿದ್ದಕ್ಕೆ ಅವಳು ತಿರುಗಿ ನೋಡಿದ್ಲು. ಸಾರಾಳನ್ನು ಕಂಡಾಗ ಅವಳ ಎದೆ ಬಡಿತ ಮಾಮೂಲಿ ಸ್ಥಿತಿಗೆ ಬಂತು. ಅವಳು ಸುಳ್ಳು ಕೋಪದಿಂದ ಅವನನ್ನು ನೋಡಿದಾಗ ಅವನು ಚೆನ್ನಾಗಿ ಇಳಿದು ತೋರಿಸ್ದ. ಯಾಕೆ ಬಂದು ಅಲ್ಲೇ ನಿಂತಿದ್ಯಾ? ನಮ್ಮನ್ನು ನೋಡೋಕೆ ತಾನೇ ಬಂದಿದ್ದು, ಅಲ್ಲೇ ನಿಂತ್ಬಿಟ್ಯಲ್ಲ ಅಂತ ಸಾರಾ ನಗೆಯೊಂದಿಗೆ ಕೇಳಿದಾಗ ಮೀನಾಕ್ಷಿ ಕೂಡ ಒಮ್ಮೆ ಮುಗುಳ್ನಕ್ಳು. ಭಯಪಟ್ಟು ನಿಂತಿದ್ದಾಳದಕ್ಕೆ ಮದನ್ ನಗ್ತಾ ಮರು ಉತ್ತರ ಹೇಳಿದಾಗ ಮೀನು ಮತ್ತೆ ಕೃತಕ ಕೋಪದಿಂದ ಅವನನ್ನು ನೋಡಿದ್ಲು. ಯಾಕೆ ಭಯ? ನಾವೇನಾದರೂ ಮಾಡ್ತೀವಿ ಅಂತಲ್ಲ ಅಂತ ಸಾರಾ ಮತ್ತೆ ಸಂಶಯದಿಂದ ಅವಳನ್ನು ನೋಡಿ ಕೇಳಿದಾಗ ಅವಳು ಇಲ್ಲ ಅನ್ನೋ ಥರ ಹೆಗಲಲ್ಲಾಡ್ಸಿದ್ಲು. ಮತ್ತೇನು ಪ್ರಾಬ್ಲಮ್ ಅಂತ ಕೇಳಿದ್ಲು ಸಾರಾ. ಅಲ್ಲ, ಅದಕ್ಕೆ ಇಲ್ಲಿಗೆ ಬಂದಾಗ ಅವಳು ನನ್ನ ಹತ್ರ ಕೇಳಿದ್ಲು, ಇದು ನನ್ನ ಮನೆನಾ ಅಂತ. ಅದಕ್ಕೆ ನಾನು ತಮಾಷೆಗೆ ಹೇಳಿದೆ, ಅಲ್ಲ ಇದು ನನ್ನ ಮನೆ ಅಲ್ಲ, ನನ್ನ ಫ್ರೆಂಡ್ ಮನೆ, ನಾವಿಬ್ಬರು ಇಲ್ಲೇ ಸ್ವಲ್ಪ ಹೊತ್ತು ಕೂತು ಮಾತಾಡೋಣ ಅಂತ. ಅದಕ್ಕೆ ಭಯಪಟ್ಟು ನಿಂತಿದ್ದಾಳೆ ಇವಳು ಅಂತ ಅವ್ನು ನಗ್ತಾ ಹೇಳಿದಾಗ ಮೀನು ಅವನಿಗೆ ಹೊಡೆದ್ಲು. ಯಾಕೆ ನನ್ನನ್ನೇ ಹೊಡಿತಿದ್ಯಾ? ನಾನು ಸತ್ಯ ತಾನೇ ಹೇಳಿದ್ದು ಅಂತ ಅವನು ನಗ್ತಾ ಅವಳ ಕೈಗಳನ್ನು ತಡೆದು ಹೇಳ್ದ. ಅವರಿಬ್ಬರ ಜಗಳ ನೋಡಿ ನಗ್ತಾ ನಿಂತಿದ್ಲು ಸಾರಾ. ಮತ್ತೆ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಾಗ ಫ್ರೆಂಡ್ ಮನೆ ಅಂತ ಹೇಳಿದ್ರೆ ಆಗ ನನಗೆ ಸಣ್ಣದಾಗಿ ಭಯ ಅನ್ನಿಸ್ತು. ಅದು ನನ್ನ ತಪ್ಪ ಅಕ್ಕ? ಅವಳು ಸಾರಾಳನ್ನು ನೋಡ್ತಾ ಹೇಳಿದಾಗ ಸಾರಾ ಕೂಡ ನಕ್ಳು. ಅದು ಸರಿ ತಾನೆ, ದಿಢೀರಂತ ಹಂಗೆ ಕೇಳಿದಾಗ ಯಾವ ಹುಡುಗಿ ಆಗಿದ್ರೂ ಭಯ ಪಡ್ತಾಳೆ. ಅದು ಇಂದಿನ ಕಾಲದಲ್ಲಿ ಯಾರನ್ನು ನಂಬೋಕ್ಕೆ ಸಾಧ್ಯವಿಲ್ವಲ್ಲ ಅಂತ ಸಾರಾ ಕೂಡ ಸೀರಿಯಸ್ ಆಗಿ ಹೇಳಿದ್ಲು. ಹಾಗಾದರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತನಾ ಅದರ ಅರ್ಥ ಅಂತ ಮದನ್ ಸಂಶಯದಿಂದ ಅವಳನ್ನು ನೋಡಿ ಕೇಳ್ದ. ಹಾಗ ಅಕ್ಕ, ಅದರ ಅರ್ಥ ನನ್ನ ಜಾಗದಲ್ಲಿ ಅಕ್ಕ ಇದ್ದಿದ್ರು ಹೀಗೆ ಕೇಳಿದಾಗ ಸಣ್ಣದಾಗಿ ಭಯ ಪಡ್ತಿರ್ಲಿಲ್ವಾ? ಅದು ನಂಬಿಕೆ ಇಲ್ಲದೆ ಇರೋದಕ್ಕ ಅಂತ ಮೀನಾಕ್ಷಿ ಸಾರಳನ್ನು ನೋಡಿದ್ಲು. ಖಂಡಿತವಾಗ್ಲೂ ಅಲ್ಲ, ಅದು ನಂಬಿಕೆ ಕೊರತೆಯೂ ಅಲ್ಲ. ಆದರೆ ದಿಢೀರನೆ ಕೇಳಿದಾಗ ಯಾವ ಹುಡುಗಿ ಆಗಿದ್ರೂ ಭಯ ಪಡ್ತಾಳೆ. ನೀವು ನಿಮ್ಮೊಳಗಡೆನೆ ಜಗಳ ಆಡೋಕೆ ಇಲ್ಲಿಗೆ ಬಂದಿದ್ದ? ಸಾರಾ ಅವರಿಬ್ಬರನ್ನ ನೋಡಿ ಕೇಳಿದಾಗ ಅವರಿಬ್ಬರು ನಕ್ರು. ಅಲ್ಲೇ ನಿಲ್ಲದೆ ಒಳಗಡೆಗೆ ಬಾ, ಬಾಕಿ ಜಗಳ ಒಳಗಡೆ ಆಡಬಹುದು ಅಂತ ಸಾರಾ ಅವಳನ್ನು ಒಳಗಡೆ ಕರೆದಾಗ ಅವಳು ಮದನ್ಗೆ ಮುಖನ ಓರೆ ಮಾಡಿ ತೋರಿಸ್ತಾ ಸಾರಾಳ ಜೊತೆಗೆ ಒಳಗಡೆ ಹೋದ್ಲು. ಅದಕ್ಕೇನ ಕಂಡ ತಕ್ಷಣ ನಮ್ಮನ್ನೇ ಗಣನೆಗೆ ತೆಗೆದುಕೊಳ್ದೆ ನೆಗ್ಲೆಕ್ಟ್ ಮಾಡಿ ಹೋಗ್ತಿದ್ಯಾ? ತೋರಿಸ್ತೀನಿ ಇರು ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ನಗ್ತಾ ಅವ್ರ ಹಿಂದೆ ಹೋದ ಮದನ್ ಕೂಡ.
ನಾನು ಇದೇ ಮೊದಲನೇ ಸಲ ಅಕ್ಕ ಇಷ್ಟೊಂದು ದೊಡ್ಡ ಮನೆ ನೋಡ್ತಿರೋದು. ನಮ್ಮದು ಸಣ್ಣ ಮನೆ, ಹಂಚಿನ ಮನೆ. ಅದಕ್ಕೆ ಈ ಮನೆ ನೋಡಿದಾಗ ನಾನು ದಿಢೀರಂತ ಅವನ ಹತ್ರ ಕೇಳಿದೆ, ಇದು ನಿನ್ನ ಮನೆನಾ ಅಂತ. ಅದಕ್ಕೆ ಅವನು ಹಾಗೆ ಸುಳ್ಳು ಹೇಳಿದ್ದು. ದಿಢೀರಂತ ಅವ್ನು ಹಾಗೆ ಹೇಳಿದಾಗ ನನ್ನ ಮನಸ್ಸಿನಲ್ಲಿ ಏನೇನೋ ಹಾದು ಹೋಯಿತು. ಅವ್ನು ಹಾಗೇನೂ ಮಾಡೋದಿಲ್ಲ ಅಂತ ಗೊತ್ತು ನನಗೆ. ಆದರೂ ಅಂತ ಅವಳು ಬೇಸರದಿಂದ ಹೇಳಿದಾಗ ಸಾರಾ ನಕ್ಳು. ಅವರು ಅಣ್ಣ ತಮ್ಮಂದಿರಿಬ್ಬರು ಹಾಗೇನೆ. ನಾವೇನಾದರೂ ಕೇಳಿದ್ರೆ ತಕ್ಷಣ ಅದನ್ನೆಲ್ಲ ತಮಾಷೆ ಮಾಡ್ತಾರೆ. ಹೇಳಿ ಪ್ರಯೋಜನ ಇಲ್ಲ. ನೀನು ಇಲ್ಲಿ ಕೂತ್ಕೋ, ನಾನು ಹೋಗಿ ಮಮ್ಮಿನ ಕರ್ಕೊಂಡು ಬರ್ತೀನಿ. ಮಮ್ಮಿ ಆ ಕಡೆ ಎಲ್ಲೋ ಇದ್ದಾರೆ ಅನಿಸುತ್ತೆ ಅಂತ ಸಾರಾ ಹೇಳಿದಾಗ ಅವಳು ತಲೆ ಆಡಿಸಿದ್ಲು. ಅಕ್ಕ, ಮಮ್ಮಿಗೆ ನಾನು ಇಷ್ಟ ಆಗ್ತೀನಾ? ಮಮ್ಮಿಗೆ ವಿಷಯ ಎಲ್ಲ ಗೊತ್ತಾ? ಅಥವಾ ಅವನ ಫ್ರೆಂಡ್ ಅಂತ ಹೇಳಿದಾನ ಅಂತ ಮೀನಾಕ್ಷಿ ಸಾರಾಳನ್ನು ಕೇಳಿದ್ಲು. ಇಲ್ಲಿ ನಮ್ಮ ಮಧ್ಯೆ ಯಾವ ಸೀಕ್ರೆಟು ಕೂಡ ಇಲ್ಲ ಮೀನಾಕ್ಷಿ. ನಾವು ಪ್ರತಿಯೊಂದನ್ನು ಮಮ್ಮಿ ಮತ್ತು ಪಪ್ಪಗೆ ಹೇಳ್ತೀವಿ. ಪಪ್ಪ ಆಫೀಸಿಗೆ ಹೋಗಿದ್ದಾರೆ, ಮಮ್ಮಿ ಇಲ್ಲೇ ಇದ್ದಾರೆ. ನಿನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಮದನ್ ಹೇಳಿದ್ದಕ್ಕೆ ಮಧ್ಯಾಹ್ನದ ಅಡುಗೆನೆಲ್ಲ ತಯಾರಿಸ್ತಿದ್ದಾರೆ ಮಮ್ಮಿ. ನೀನು ಭಯ ಪಡೋ ಅಗತ್ಯನೇ ಇಲ್ಲ. ಮಮ್ಮಿಗೆ ತಮ್ಮ ಮಕ್ಕಳ ಹ್ಯಾಪಿನೆಸ್ಸೇ ದೊಡ್ಡದು. ಅದಕ್ಕೆ ಅವರಿಷ್ಟವೇ ಮಮ್ಮಿಯ ಇಷ್ಟ ಅಂತ ಸಾರಾ ನಗ್ತಾ ಹೇಳಿದಾಗ ಮೀನು ಕೂಡ ನಕ್ಳು. ಅಗ್ನಿ ಅಣ್ಣ ಇಲ್ಲಿಲ್ವಾ, ಆಫೀಸಿಗೆ ಹೋದ್ರಾ ಅಂತ ಮೀನಾಕ್ಷಿ ಕೇಳಿದ್ಲು. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ, ಆಫೀಸೆಲ್ಲ ಇಲ್ಲ. ಅಗ್ನಿ ಸ್ನಾನ ಮಾಡ್ತಿದ್ದಾರೆ, ಇನ್ನೇನು ಬರ್ತಾರೆ, ಆಗ ನೋಡಬಹುದು ಅಂತ ಸಾರಾ ನಗ್ತಾ ಹೇಳಿದಾಗ ಮೀನಾಕ್ಷಿ ನಕ್ಳು. ಅಕ್ಕ, ಅಣ್ಣನನ್ನ ಅಗ್ನಿ ಅಂತಲೇ ಕರೆಯೋದಾ ನೀವು, ರೀ ಅಂತ ಕರೆಯಲ್ವಾ ಅಂತ ಮತ್ತೆ ಕೇಳಿದ್ಲು ಮೀನಾಕ್ಷಿ. ರೀ ಅಂತ ಎಲ್ಲ ಕರಿಬೇಕು ಅಂತ ಇತ್ತು, ಆದರೆ ಫಸ್ಟಿಂದನೂ ಅಗ್ನಿ ಅಂತ ಕರೆದು ಹಾಗೆ ಹ್ಯಾಬಿಟ್ ಆಗಿ ಹೋಯಿತು. ಆಮೇಲೆ ಅಗ್ನಿ ಕೂಡ ನನಗೇನು ಹೇಳಲಿಲ್ಲ, ರೀ ಅಂತ ಕರಿ ಅಂತಲೂ ಹೇಳಲಿಲ್ಲ. ಅದಕ್ಕೆ ನಾನು ಹಾಗೆ ಕರೆದೆ ಅಂತ ಅವಳು ಕೂಡ ನಗ್ತಾ ಹೇಳಿದ್ಲು. ಅದು ಸರಿ, ನೀವು ಟಾಮ್ ಆ್ಯಂಡ್ ಜೆರಿ ಥರ ಇದ್ರಲ್ವ ಫಸ್ಟಲ್ಲಿ ಅಂತ ನಗ್ತಾ ಕೇಳಿದಾಗ ಸಾರಾ ಕೂಡ ನಕ್ಳು. ಮದನ್ ಎಲ್ಲನೂ ಹೇಳಿದಾನೆ ಅಂತ ಮೀನಾಕ್ಷಿ ನಗ್ತಾ ಹೇಳಿದಾಗ ಸಾರಾ ನಗ್ತಾ ಸುಮ್ಮನಾದ್ಲು. ಅದು ಪರವಾಗಿಲ್ವೇ, ನೀ ನನ್ನನ್ನು ರೀ ಅಂತ ಕರೆದ್ರೆ ಸಾಕು ಅಲ್ವಾ ಅದಕ್ಕೆ ಅಂತ ಅಲ್ಲಿಗೆ ಬಂದ ಮದನ್ ಮೀನಾಕ್ಷಿನ ನೋಡಿ ನಗ್ತಾ ಹೇಳಿದಾಗ ಅವಳು ಮುಖ ಉಪ್ಸಿದ್ಲು. ನಿನ್ನನ್ನು ನಾನು ರೀ ಅಂತೆಲ್ಲ ಕರೆಯೋದಿಲ್ಲ, ಹೋಗೋ ಅಂತ ಅವಳು ಅವನನ್ನು ನೋಡಿ ನಿರ್ಲಕ್ಷ್ಯದಿಂದ ಹೇಳಿದಾಗ ಸಾರಾ ಅವರನ್ನೇ ತಮಾಷೆಯಾಗಿ ನೋಡ್ತಿದ್ಲು. ನಿನ್ನೆ ನನ್ನ ಮುಂದೆ ನಿಂತು ಅತ್ತ ಹುಡುಗಿ ಇವಳು. ಇವತ್ತು ನೋಡು, ಅದಕ್ಕೇನು ಕಂಡ ತಕ್ಷಣ ಇವಳು ಗ್ರೇಟ್ ಆಗೋಕೆ ನೋಡ್ತಿದ್ದಾಳೆ. ಇವರೆಲ್ಲ ಹೊರಟು ಹೋಗ್ತಾರೆ. ಡೇ ಆಫ್ಟರ್ ಟುಮಾರೋದಿಂದ ಕಾಲೇಜ್ನಲ್ಲಿ ನಾವಿಬ್ಬರೇ ಇರೋದು, ಅದು ನೆನಪಿರಲಿ ಅಂತ ಮದನ್ ಮೀನಾಕ್ಷಿನ ನೋಡ್ತಾ ಹೇಳಿದಾಗ ಅವಳು ಮತ್ತೆ ಅವನನ್ನು ನೆಗ್ಲೆಕ್ಟ್ ಮಾಡಿದ್ಲು. ಕಾಲೇಜ್ನಲ್ಲಿ ನಾವಿಬ್ಬರೇ ಅಲ್ವಲ್ಲೋ, ತುಂಬ ಸ್ಟೂಡೆಂಟ್ಸ್ ಇದ್ದಾರಲ್ವಾ, ಸುಮಾರು 2,000-3,000 ಸ್ಟೂಡೆಂಟ್ಸ್ ಇರಲ್ವಾ ಅಲ್ವಾ ಅಕ್ಕ ಅಂತ ನಗ್ತಾ ಸಾರಾಳನ್ನು ನೋಡಿ ಮೀನಾಕ್ಷಿ ಹೇಳಿದಾಗ ಸಾರಾ ಮತ್ತೆ ಅವನನ್ನು ನೋಡಿ ನಕ್ಲು. ಅಷ್ಟರಲ್ಲಿ ಅವರ ಮಮ್ಮಿ ಅಲ್ಲಿಗೆ ಬಂದಿದ್ರು. ಅಗೋ ಮಮ್ಮಿನೇ ಬಂದ್ರಲ್ಲ ಅಂತ ಸಾರಾ ಹೇಳಿದಾಗ ಮೀನು ಕೂತಿದ್ದ ಜಾಗದಿಂದ ಅವರನ್ನು ಕಂಡು ಎದ್ದು ನಿಂತಳು. ನಂತರ ಅವರನ್ನು ನೋಡಿ ನಕ್ಲು. ಮಗಳೇ ಕುತ್ಕೋ, ಮೀನಾಕ್ಷಿ ಅಲ್ವಾ ಅಂತ ಅವರು ಸಂಶಯದಿಂದ ಅವಳನ್ನು ನೋಡಿ ಕೇಳಿದರು. ಅವಳು ಹೌದು ಅನ್ನುವಂತೆ ತಲೆ ಆಡಿಸಿದ್ಲು. ಇವನನ್ನು ತುಂಬ ಏಮಾರಿಸ್ದೆ ಅಲ್ವಾ, ಒಳ್ಳೇದು ಮಗಳೇ, ಇವನಂತಹ ಮುಗ್ಧರನ್ನು ಏಮಾರಿಸೋದು ಈಸಿ ಅಂತ ಅವರು ಮದನ್ನನ್ನು ಟ್ರೋಲ್ ಮಾಡ್ತಾ ಹೇಳಿದಾಗ ಎಲ್ಲರೂ ನಕ್ಕರು. ಓ, ಈಗ ಅಮ್ಮ ಮತ್ತು ಸೊಸೆ ಅಂದರು ಒಂದು ಸೆಟ್ಟು, ನಾವೆಲ್ಲ ಔಟ್ಸೈಡರು. ಎಲ್ಲಿ ನನ್ನ ಅಣ್ಣ, ನನಗಿನ್ಮೇಲೆ ನನ್ನ ಅಣ್ಣ ಮಾತ್ರ ಇರೋದು. ಅವನು ಮೇಲಕ್ಕೆ ನೋಡ್ತಾ ಹೇಳಿದಾಗ ಅಗ್ನಿ ಸ್ನಾನ ಮುಗಿಸಿ ಕೆಳಗಡೆ ಬರ್ತಿದ್ದ. ಏನೋ ಅಂತ ಅಗ್ನಿ ಮದನನ್ನು ನೋಡಿ ಕೇಳ್ದ. ಇಲ್ಲಿ ನೋಡಣ್ಣ, ಈಗ ಮಮ್ಮಿ ಮತ್ತು ಈ ಸೊಸೆ ಅಂದರು ಒಂದು ಸೆಟ್ಟಾಗಿ ಇವ್ರು ಮೂವರು ಸೇರಿ ನನ್ನನ್ನು ಟ್ರೋಲ್ ಮಾಡ್ತಾ ಕಾಲು ಎಳಿತಿದ್ದಾರೆ, ಕೇಳು ಅಣ್ಣ ಅಂತ ಮದನ್ ಅಗ್ನಿನ ನೋಡ್ತಾ ಹೇಳ್ದ. ಆಗಷ್ಟೇ ಅಗ್ನಿ ಮೀನುಳನ್ನು ನೋಡಿದ್ದು. ಯಾವಾಗ ಬಂದೆ ಅಂತ ಅವಳನ್ನು ಕಂಡು ಅಗ್ನಿ ಕೇಳ್ದ. ಈಗಷ್ಟೇ ಬಂದೆ ಅಂತ ಅವಳು ನಗ್ತಾ ಮರು ಉತ್ತರ ಹೇಳಿದ್ಲು. ಅಣ್ಣ ನೀನು ಮೊದಲು ಕೇಳು, ನನ್ನನ್ನು ಯಾಕೆ ಕಾಲು ಎಳೆದ್ರು ಅಂತ ಕೇಳು ಅಂತ ಮದನ್ ಅಗ್ನಿನ ನೋಡಿ ಕೇಳ್ದ. ನಿನ್ನನ್ನು ಏನು ಅಂತ ಹೇಳಿ ಕಾಲು ಎಳೆದ್ರು ಅಂತ ಹೇಳು ಅಂತ ಕೇಳ್ತಿದ್ಯೋ ಅಂತ ಅಗ್ನಿ ಕೂಡ ಕೇಳ್ದ. ಅದಕ್ಕೆ ಮದನ್ ಮಮ್ಮಿ ಅವನನ್ನು ಟ್ರೋಲ್ ಮಾಡಿ ಹೇಳಿದ್ದನ್ನು ಅಗ್ನಿಗೆ ಹೇಳ್ದ. ಅದು ಮಮ್ಮಿ ತಮಾಷೆಗೆ ಹೇಳಿದ್ದ, ಸೀರಿಯಸ್ ಆಗಿ ಹೇಳಿದ್ದಲ್ವೇನೋ. ಲೇ, ಸತ್ಯನೇ ತಾನೇ ಹೇಳಿದ್ದಾರೆ, ಅದರಲ್ಲಿ ಕಾಲು ಎಳೆಯೋದು ಏನೂ ಇರಲ್ಲ
ಅಂತ ಅಗ್ನಿ ಮತ್ತೆ ಮದನ್ಗೆ ಟ್ರೋಲ್ ಮಾಡ್ತಾ ಹೇಳ್ದ. ಓ, ಹಾಗಾದರೆ ನೀವೆಲ್ಲರೂ ಈಗ ಒಂದು ಸೆಟ್ ಆದ್ರಲ್ವಾ? ಅದಕ್ಕೆ ಆದರೂ ನನ್ನ ಜೊತೆಗೆ ನಿಲ್ತಾರೆ ಅಂತ ನಾನು ಭಾವಿಸಿದ್ದೆ. ಅಣ್ಣ ಹೋಗಲಿ ಬಿಡು, ಅಣ್ಣ ನನ್ನನ್ನು ಕಾಲೆಳಿತಾನೆ ಅಂತನಾದರೂ ಹೇಳಬಹುದು. ಅದಕ್ಕೆ ನೀವು ಕೂಡ ಹಾಗೇನಾ? ನಮ್ಮಿಬ್ಬರ ಮಧ್ಯೆ ಹಾಗೆಲ್ಲ ಇತ್ತಾ ಅದಕ್ಕೆ? ಇತ್ತಾ ಅಂತ ಮದನ್ ಸೆಂಟಿಮೆಂಟ್ ಹೊಡೆಯೋಕ್ಕೆ ಶುರು ಮಾಡ್ದ. ತಕ್ಷಣ ಸಾರಾಳ ಮುಖ ಬದಲಾಯಿತು. ಅವನು ಪ್ರತಿಯೊಂದು ವಿಷಯಕ್ಕೂ ಸಪೋರ್ಟ್ ಮಾಡ್ತಿದ್ದವಳು ಸಾರಾ. ಅವನನ್ನು ಮನೆಯಲ್ಲಿ ಯಾರಾದರೂ ಕಾಲೆಳೆದ್ರೂ ಅವನ ಪರವಾಗಿ ನಿಂತು ಮಾತಾಡ್ತಿದ್ದವಳು ಅವಳು. ಅವನು ಹಾಗೆ ಹೇಳೋದನ್ನು ಕೇಳಿದ ತಕ್ಷಣ ಸಾರಾಗೆ ಬೇಸರ ಆಯಿತು. ಮದನ್ ಅಂತ ಸಾರಾ ಬೇಸರದಿಂದ ಅವನನ್ನು ಕರೆದ್ಲು. ಬೇಡ ಅದಕ್ಕೆ, ಬೇಡ, ನಂಗೆ ಬೇಸರ ಆಯಿತು ಅಂತ ಬರ್ದಿರೋ ಕಣ್ಣೀರನ್ನು ಒರೆಸ್ಕೊಳ್ತಾ ಮದನ್ ನೋಡಿ ಹೇಳ್ದ. ಆಗ ಸಾರಾ ದಯನೀಯವಾಗಿ ಅಗ್ನಿಯನ್ನು ನೋಡಿದ್ಲು. ಅವನು ಏನೂ ಇಲ್ಲ ಅಂತ ಕಣ್ಣು ಮಿಟುಕಿಸಿ ತೋರಿಸ್ದ. ಮದನ್, ಏನೋ ಇದು, ಮುನಿಸ್ಕೋಬೇಡ ಅಂತ ಸಾರಾ ಅವನನ್ನು ನೋಡ್ತಾ ಹೇಳಿದ್ಲು. ಬೇಡ ಬೇಡ, ನನಗೆ ಎಲ್ಲರದ್ದು ಅರ್ಥ ಆಯಿತು. ನಾನೀಗ ಔಟ್ಸೈಡರ್. ಒಂದು ಕಾಲ ಇತ್ತು ಅದಕ್ಕೆ. ಈಗ ಜೇನು ನೋಡದಂತೆ ನಿನ್ನನ್ನು ಸುತ್ತುವರೆದಿರೋ ಈ ಮನುಷ್ಯ ಅಂದು ಅದಕ್ಕೆ ಜೊತೆಗೆ ಜಗಳ ಆಡ್ತಿದ್ದ ಕಾಲದಲ್ಲಿ ಈ ತಮ್ಮ ಮಾತ್ರವೇ ನಿಮಗೆ ಸಪೋರ್ಟ್ ಆಗಿ ನಿಂತಿದ್ದು. ಅತ್ತಿಗೆ ಬೇಸರವನ್ನು ಕೇಳೋಕೆ, ಅದಕ್ಕೆ ಜೊತೆಗೆ ನಿಲ್ಲೋಕೆ ಈ ತಮ್ಮ ಮಾತ್ರವೇ ಇದ್ದಿದ್ದು. ಅದನ್ನು ಮರಿಬೇಡಿ. ಹಾಗಿರುವಾಗ ಈಗ ನನಗೆ ಸಪೋರ್ಟ್ ಮಾಡಬೇಕಾದ ಸಿಚುಯೇಷನ್ ಬಂದಾಗ ಎಲ್ಲರ ಜೊತೆಗೆ ಸೇರಿ ಅದಕ್ಕೆ ಕೂಡ ನನ್ನನ್ನು ಕಾಲೆಳೆದ್ರಲ್ವಾ, ನನಗೆ ಹರ್ಟ್ ಆಯಿತು, ಅದಕ್ಕೆ ತುಂಬ ಹರ್ಟ್ ಆಯಿತು ಅಂತ ಅವನು ಇಲ್ಲದ ಎಕ್ಸ್ಪ್ರೆಷನ್ಸ್ ಎಲ್ಲನೂ ಹಾಕಿ ಸಾರಾಳನ್ನು ನೋಡಿ ಹೇಳ್ದ. ಅವನ ಹಾವ ಭಾವಗಳನ್ನು ನೋಡಿ ಅಗ್ನಿ ಮತ್ತು ಅವನ ಮಮ್ಮಿ ಮತ್ತು ಮೀನುಗೆ ನಗು ಬಂದರು. ಅವನು ಹೇಳಿದ್ದ ಮಾತುಗಳನ್ನು ಯೋಚಿಸಿ ಸಾರಾಗೆ ನಿಜವಾಗ್ಲೂ ಬೇಜಾರಾಯಿತು. ಕತೆ ಮುಂದುವರಿಯುತ್ತೆ.